ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕೆಂದು ದೇವರಿಗೆ ಹರಕೆ ಹೊತ್ತಿದ್ದ ಅಭಿಮಾನಿಯೊಬ್ಬರು ಗಾಂಧೀಜಿ ವೇಷ ಧರಿಸಿ ಪಾದಯಾತ್ರೆ ಮೂಲಕ ಬೆಂಗಳೂರಿನತ್ತ ಸಾಗುತ್ತಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದ ಮುತ್ತುರಾಯಪ್ಪ ಅವರು ಡಿಕೆಶಿ ಅಭಿಮಾನಿಯಾಗಿದ್ದು, ಕಳೆದ ವರ್ಷ ಕೇರಳದ ವಯನಾಡಿನ ಶಿವನ ದೇವಸ್ಥಾನ ಹಾಗೂ ಮನದೇವತೆ ಕೆಂಕೇರಮ್ಮ ದೇವಿಯಲ್ಲಿ ಹರಕೆ ಹೊತ್ತಿದ್ದರು. ಹರಕೆ ಈಡೇರಿದ ಹಿನ್ನೆಲೆ ಕನಕಪುರದಿಂದ ಬೆಂಗಳೂರಿನ ಸದಾಶಿವನಗರದವರೆಗೆ ಪಾದಯಾತ್ರೆ ಕೈಗೊಂಡಿರುವ ಅವರು ಶನಿವಾರ ರಾಮನಗರದ ಕನಕಪುರ ಸರ್ಕಲ್ನಿಂದ ಪಾದಯಾತ್ರೆ ಮುಂದುವರಿಸಿದ್ದರು. ಮುತ್ತುರಾಯಪ್ಪ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಬೇಕೆಂದು ದೇವರಲ್ಲಿ ಬೇಡಿಕೊಂಡಿದ್ದೆ. ಈಗ ಹರಕೆ ಈಡೇರಿರುವುದರಿಂದ ಪಾದಯಾತ್ರೆ ನಡೆಸುತ್ತಿದ್ದರು. ನನ್ನ ಹೆಸರು ಮುತ್ತುರಾಯಪ್ಪ ಅಂತ, ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಬೂದಿಪೇಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ಯಾಕೆ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇನೆ ಅಂದರೆ, ಕಳೆದ ವರ್ಷ ನಾನು ಕೇರಳದ ಕಣ್ಣೂರು ಜಿಲ್ಲೆಯ ಮಡೈಕಾವು ಕಾಳಿಯಮ್ಮ ಮತ್ತು ಡಿಕೆ ಶಿವಕುಮಾರ್ ಅವರ ಮನೆ ದೇವರಾಗಿರ್ತಕ್ಕಂಥ ಕೆಂಕೇರಮ್ಮ ಅವರಿಗೆ ಒಂದು ಹರಕೆ ಹೊತ್ಕೊಂಡಿದ್ದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನಾನು ಕೆಂಕೇರಮ್ಮ ದೇವಸ್ಥಾನದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ ಅಂತ. ಕಳೆದ ವರ್ಷವೇ ಆಗಬೇಕಾಗಿತ್ತು, ಕೆಲವು ಅಡೆತಡೆಗಳು ಇದ್ದ ಕಾರಣ ಆಗಿಲ್ಲ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಹಾಗಾಗಿ ನಾನು ಕೆಂಕೇರಮ್ಮ ದೇವಸ್ಥಾನದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇದೇ ವೇಳೆ ಮೇಕೆದಾಟು ಹಾಗೂ ಭಾರತ್ ಜೋಡೋ ಪಾದಯಾತ್ರೆಯಲ್ಲೂ ಗಾಂಧೀಜಿ ವೇಷದಲ್ಲಿ ಭಾಗವಹಿಸಿದ್ದಾಗಿ ತಿಳಿಸಿದ್ದರು. ಮೇಕೆದಾಟು, ಭಾರತ್ ಜೋಡೋ ಮತ್ತು ಬೆಂಗಳೂರು ಬಳ್ಳಾರಿ ಪಾದಯಾತ್ರೆ ಮತ್ತು ಕಾಂಗ್ರೆಸ್ನ ಅನೇಕ ಉಪಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಗಾಂಧೀಜಿ ವೇಷವನ್ನು ಹಾಕಿಕೊಂಡು ಪ್ರಚಾರ ಮಾಡಿರ್ತೀನಿ.